ಹಾಯ್ ಗಾಯ್ಸ್ ಇವಾಗ ಬಂದೆ ಇದನ್ನು ತಗೊಳ್ತಾ ಇದ್ದೀನಿ. ಅಷ್ಟು ಮಾತ್ರ ಹಾಕಬೇಕು. ಫಸ್ಟ್ ವರ್ಷ ಹಾಯ್ ಗಾಯ್ಸ್, ಎಲ್ಲ ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತೇನು ಕತೆ ಅಂದರೆ ಮುಂದೆ ಹೇಳ್ತೀನಿ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮತ್ತೊಂದು ವಿಡಿಯೋಕ್ಕೆ. ಇವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಅಪ್ಪ ಅಂದರೆ ಡ್ಯೂಟಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಡ್ಯೂಟಿ ಮಾಡ್ಕೊಂಡು ಏನೋ ಬೇರೆ ಪ್ಲ್ಯಾನ್ ಮಾಡಿದ್ದೀನಿ, ಮಾಡೋಣ ಬನ್ನಿ. ಅದು ಮಾಡಿಕೊಂಡು ಏನೋ ಒಂದು ಮಾಡಿದ್ದೀನಿ, ಚೆನ್ನಾಗಿರುತ್ತೆ. ಪೂರ್ತಿ ವಿಡಿಯೋ ನೋಡಿ. ಇವಾಗ ಎದ್ದೆ, ಕಾಫಿ ಕುಡ್ಕೊಂಡು ಓಡಿಸ್ಕೊಂಡು ತಿಂದಿದ್ದೀನಿ. ತಿನ್ಕೊಂಡು ಇವಾಗ ಡ್ಯೂಟಿಗೆ ಹೋಗಬೇಕು, ತೋರ್ಸೋಕ್ಕಾಗಿಲ್ಲ. ಅದಕ್ಕೆ ಇವಾಗ ಶುರು ಮಾಡ್ತಾಯಿದ್ದೀನಿ. ಬನ್ನಿ ಡ್ಯೂಟಿಗೆ ಹೋಗೋಣ. ಡ್ಯೂಟಿಲಿ ಹೋಯ್ತಾ ಅಲ್ಲೇನಾದ್ರು ತಿನ್ನೋಣ, ಇಲ್ಲಾಂದರೆ ಸೌಂದಕಾಯಿ ಹಾಕೈತೆ ನಮ್ಮಮ್ಮ ಪಾಪ್ಸ್ಗೆ, ಅದನ್ನೆಲ್ಲ ತಿನ್ನೋಣ. ಇವಾಗ ಫಸ್ಟ್ ಹೋಗೋಕ್ಕಾಗಿರೋದು ಡ್ಯೂಟಿಗೆ. ಲೆಟ್ಸ್ ಗೋ. ಓಕೆ ಚಿಗ್ರಿ, ಇದಕ್ಕೆ ಹಿಂಗೆ ಕುಂತ್ಬಿಟ್ಟ. ಟೈಮ್ ಆಗಿಲ್ಲ ಅಂದ್ರೆ ಕುತ್ಕೊಬಿಡೋದ? ನಾಷ್ಟ ಮಾಡ್ದ? ಏನು ನಾಷ್ಟ ಮಾಡ್ಕೊಂಡೆ? ಪಲಾವು. ಆಯ್ತು ಗಾಯ್ಸ್ ಓದ್ತಿದ್ದೀವಿ ನಾವು ನಮ್ಮಮ್ಮ. ಇವಾಗ ಕೆಲ್ಸಕ್ಕೆ ಹೋಗ್ಬೇಕು ಅಷ್ಟೇ. ನಮ್ಮಮ್ಮಗೆ ಈ ತಿಂಗಳೆಲ್ಲ ಬರೋ ತಿಂಗಳು ಒಂದು ಸರ್ಪ್ರೈಸ್ ಕೊಡ್ತೀನಿ. ಇವಾಗ ನಮ್ಮ ಮನೆ ದೇವ್ರ ಮನೆ ನೋಡಿ. ಶಿವಪ್ಪ ಕಾಯೋ ತಂದೆ, ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ. ಇವಾಗ ಡ್ಯೂಟಿಗೆ ಹೋಗ್ಬೇಕು. ಬನ್ನಿ ಡ್ಯೂಟಿಗೆ ಹೋಗೋಣ. ಫಸ್ಟು ಅಲ್ಲಿಂದ ಬಂದು ಶುರು ಮಾಡ್ತೀನಿ. ಅಲ್ಲೇ ಮಧ್ಯದಲ್ಲಿ ಗ್ಯಾಸ್ ಹಾಕಿಸ್ಕೋಬೇಕು. ಗ್ಯಾಸ್ ಹತ್ರ ವೀಡಿಯೋ ಮಾಡ್ತೀನಿ ಪುನಃ. ಬನ್ನಿ ಗ್ಯಾಸ್ ಹಾಕಿಸ್ಕೊಳ್ಳೋಣ. ಹಾಯ್ ಗಾಯ್ಸ್ ಇವಾಗ ನಮ್ಮ ಅಣ್ಣಗೆ ನಾಷ್ಟ ಕೊಡೋಕೆ ಬಂದಿದ್ದೀನಿ. ನಮ್ಮ ಅಣ್ಣ ಬರ್ತಾ ಇದ್ದಾನೆ. ಯಾಕೋ ನಿನ್ನೆಯಿಂದ ಜಾಸ್ತಿ ಸ್ವಲ್ಪ ಟೆನ್ಷನ್ ಆಗ್ಬಿಟ್ಟು ನಮ್ಮ ಅಣ್ಣ. ಬರ್ತಾ ಇದ್ದಾನೆ. ಆಕಾಶ ಭೂಮಿ ಸುತ್ತಿ 7 ಬೆಟ್ಟ ಹತ್ತಿ ನಿಮ್ಮಂತವ್ರು ನೋಡಿಲ್ಲ ಕಂಡ್ರೋ. ಹಾಯ್ ಗಾಯ್ಸ್ ಇವಾಗ ಗ್ಯಾಸ್ ಹಾಕಿಸ್ಕೊಂಡು CNG ಹಾಕಿಸ್ಕೊಂಡು ಬಂದು ಕೂತಿದ್ದೀನಿ ಇಲ್ಲಿ. ಬಂದು ಕೂತ್ಕೊಂಡು ನೋಡಿ ಸೂರ್ಯ ಇವತ್ತು ನತ್ತಿ ಮೇಲೆ. ಸೂರ್ಯನ ಕಾಂತಿಗೆ ಸೂರ್ಯನ ಕಾಂತಿ ಹೋಲಿಸಲಾರಿಲ್ಲ. ಅವನೇ ಟೈಮ್ ನೋಡಿದ್ರೆ 7:34 ಆಗಿದೆ. ಇವಾಗ ಡ್ಯೂಟಿ ಕಾಯ್ತಾ ಇದ್ದೀನಿ ಇಲ್ಲಿ. ಇದೇ ಕನಕಪುರ ಮೇನ್ ರೋಡಲ್ಲಿ ನಿಂತಿದ್ದೀನಿ. ನಾನು ಡೈಲಿ ಇಲ್ಲೇ ನಿಂತ್ಕೊಳ್ಳೋದು, ಯಾಕಂದರೆ ಗ್ಯಾಸ್ ಇಲ್ಲೇ ಪಕ್ಕದಲ್ಲಿ ಗ್ಯಾಸ್ ಬಂದು ಕೇಳೋದು. ಅದಕ್ಕೆ ಡೈಲಿ ಇಲ್ಲೇ ನಿಂತ್ಕೋತೀನಿ. ಇವಾಗ ಬನ್ನಿ ಡ್ಯೂಟಿ ಬೀಳೋ ಗಂಟ ವೆಯ್ಟ್ ಮಾಡಿಬಿಟ್ಟು ಡ್ಯೂಟಿ ಹಾಕೊಂಡು ಹೋಗೋಣ. ಹಾಯ್ ಗಾಯ್ಸ್ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಹಳ್ಳಿ ತೋಟಕ್ಕೆ ಹೋಗ್ತಾ ಇದ್ದೀನಿ. ಏನೋ ಕಲಿತಾರೆ, ಮಾವಿನಕಾಯಿ ತರಬೇಕು. ಮಾವಿನಕಾಯಲ್ಲಿ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಅದು ಹೆಂಗಿರುತ್ತೆ ಟೇಸ್ಟ್ ಮಾಡಿ ಚೆನ್ನಾಗಿರುತ್ತೆ. ನನ್ನ ಪ್ರಕಾರ ಚೆನ್ನಾಗಿದೆ, ನಾನು ತಿಂದಾಗೆಲ್ಲ ಚೆನ್ನಾಗಿದೆ. ನೀವು ಮಾಡಿ ಹೆಂಗಿರುತ್ತೆ ನಿಮ್ಮ ಮನೇಲಿ ಚೆಕ್ ಮಾಡಿ ಒಂದ್ಸಲ ನೋಡಿ. ಇವಾಗ ಹೋಗ್ತಾ ಇರೋದೇ ಹಳ್ಳಿ ತೋಟಕ್ಕಂತ. ಬನ್ನಿ ಹೆಂಗೆ ಒಂದು 1 ಲೀಟ್ರ್ ಅರ್ಧ ಲೀಟ್ರ್ ಹಾಲು ತಗೊಬರ್ಬೇಕು. ಅರ್ಧ ಲೀಟ್ರ್ ಹಾಲು ಚಿಕ್ಕಿರಿ. ಹಾಂ ಓಯ್ ಅರ್ಧ ಲೀಟ್ರ್ ಹಾಲಾ? ಓಡಿಸಿಲ್ಲ, ಅದಕ್ಕೆ ಬರೀ 1 ಲೀಟ್ರ್ ಹಾಲು ತರ್ತೀನಿ. 1 ಲೀಟ್ರ್ ಹಾಲು ತರ್ತೀನಿ ಗೈಸ್ ಅಷ್ಟೇ. ಇವಾಗ ಬನ್ನಿ ಫಸ್ಟು ಹೋಗೋಕ್ಕಾಗಿರೋದು ಹಳ್ಳಿ ತೋಟಕ್ಕೆ ಹೋಗೋಣ. ಅಲ್ಲಿಂದ ಒಂದು ಮಾವಿನಕಾಯಿ ತಂದು ಏನೇನು ಮಾಡ್ತೀನಿ ಅದನ್ನೆಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ಇವತ್ತು. ಹಾಯ್ ಗಾಯ್ಸ್ ಇವಾಗ ಬಂದೆ ಇದನ್ನು ತಗೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಬೇಡ, ಇದು ಒಂದು ಸ್ವಲ್ಪ ಹೋಗ್ಬಿಟ್ಟೈತೆ. ಇದು ತಗೊಳ್ತಾ ಇದ್ದೀನಿ ಗಾಯ್ಸ್. ಬನ್ನಿ ಇವಾಗ ತೂಕ ಹಾಕಿಸ್ಕೊಂಡು ಬಿಲ್ ಮಾಡಿಸ್ಕೊಂಡು ಹೋಗೋಣ. ಹಾಯ್ ಗಾಯ್ಸ್ ನೋಡಿ ತಗೊಂಡೆ ಮಾವಿನಕಾಯಿ ತಗೊಂಡಿದ್ದೀನಿ ಗಾಯ್ಸ್. ಇವಾಗ ಹೋಗಿ ಮನೇಲಿ ಉಪ್ಪು ಖಾರ ಹಾಕಬೇಕು. ಬನ್ನಿ ಇವಾಗ ಉಪ್ಪು ಖಾರ ಹಾಕಿ ತಿನ್ನೋಣ. ಹೆಂಗಿರುತ್ತೆ ಅಂದರೆ ಮದುವಾಗಿರುತ್ತೆ. ಇವತ್ತು ಒಂದು ಮಾಡ್ತೀನಿ, ಇನ್ನು ಬೇರೆ ಡೇಯಲ್ಲಿ ಬೇರೆ ದಿವಸ ಯಾವ್ದಾರು ಒಂದು ಮಾಡ್ಕೊಳ್ತೀನಿ. ಇವತ್ತು ಬರೀ ಒಂದು ಮಾವಿನಕಾಯಿ ಮಾಡ್ತೀನಿ, ಯಾಕಂದರೆ ಎಲ್ಲ ತಿನ್ನಲ್ಲ, ಎಲ್ಲನೂ ತಿನ್ನೋಕ್ಕಾಗಲ್ಲ. ಆದ್ದರಿಂದ ಬರೀ ಒಂದು ಮಾಡ್ತೀನಿ ಬನ್ನಿ.
ಹಾಯ್ ಗಾಯ್ಸ್ ಇವಾಗ ಕಾಲು ಲೀಟ್ರ್ ಮೊಸರು ತಗೊಂಡೆ. ಇವಾಗ ಸೀದಾ ಮನೆಗೆ ಹೋಗ್ತಾ ಇದ್ದೀನಿ. ಬನ್ನಿ ಮನೆಗೆ ಹೋಗೋಣ. ಮನೆಗೆ ಹೋಗಿ ಹೇಳಿದ್ನಲ್ಲ ಆ ರೆಸಿಪಿ ರೆಡಿ ಮಾಡೋಣ. ಹಾಯ್ ಗಾಯ್ಸ್ ಇವಾಗ ತೊಳಿತಾ ಇದ್ದೀನಿ ಮಾವಿನಕಾಯಿ. ನನಗೆ ನೀಟಾಗಿ ತೊಳ್ಕೊಬಿಡೋಣ. ತೊಳ್ಕೊಂಡು ಒಂದು ಬಾಕ್ಸ್ ಎತ್ಕೊಂಡು ಕಟ್ ಮಾಡಿ ಫಸ್ಟ್ ಚಾಕ್ ತಗೊಂಡು ಕಟ್ ಮಾಡ್ಕೊಳ್ತೀನಿ. ಆಮೇಲೆ ಮಾವಿನಕಾಯಿ ಉಪ್ಪು ಹಾಕ್ತೀನಿ. ಹಾಯ್ ಗೈಸ್ ನೋಡಿ ಕಟ್ ಮಾಡ್ತಾ ಇದ್ದೀನಿ ಮಾವಿನಕಾಯಿ. ಬನ್ನಿ ಫಸ್ಟ್ ಮಾವಿನಕಾಯಿ ಕಟ್ ಮಾಡೋಣ. ಇವಾಗ ಕಟ್ ಮಾಡಿದ್ದೀನಿ. ಬನ್ನಿ ಕಟ್ ಮಾಡೋಕ್ಕೆ ಮಾವಿನಕಾಯಿ ಕಟ್ ಮಾಡ್ತಾ ಇದ್ದೀನಿ. ಮಾವಿನಕಾಯಿ ಕಟ್ ಮಾಡಿದೆ ನೋಡಿ. ಇದು ಒಂದು ಪೀಸ್ ತಿನ್ನೋಣ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಇದೆ ಈಗ ಇದು ರೆಡಿ ಮಾಡೋಕ್ಕೆ ನೋಡಿ. ಇದು ಖಾರದ ಪುಡಿ, ಮೆಣಸಿನ್ಕಾಯಿ, ಇದು ಉಪ್ಪು ತಗೊಂಡಿದ್ದೀನಿ. ಹಂಗೆ ಒಂದು ಸ್ವಲ್ಪ ಸಕ್ಕರೆ, ಹಂಗೆ ಒಂದು ಸ್ವಲ್ಪ ಹುಣಸೆ ನೀರು ಒಳಕ್ಕೆ ಸಕ್ಕರೆನೂ ಹಾಕಿದ್ದೀನಿ. ಈಗ ಇದು ಖಾರದ ಪುಡಿ ಹಾಕ್ಬೇಕು. ಉಪ್ಪು ಹಾಕಿದೆ ಚಿಗ್ರಿ. ಈಗ ಖಾರದ ಪುಡಿ ಹಾಕ್ತಾಯಿದ್ದೀನಿ ನೋಡಿ. ಬನ್ನಿ ಕಳ್ಸೋಣ. ಈಗ ಸಖತ್ತಾಗಿರುತ್ತೆ ನೋಡಿ. ಈಗ ನನ್ನ ಬಾಯಲ್ಲಿ ಈಗಲೇ ನೀರು ಬರ್ತೈತೆ. ತಿನ್ನೋಣ. ಈಗ ಇದು ಒಳಗಡೆ ಇದು ಎತ್ಕೊಂಡು ಹಿಂಗೆ ಮಡಿಕೊಂಡು ಹಿಂಗೆ ಹಾಕಿ ಒಳಗಡೆ ಎಲ್ಲ ನಡ್ಕೊಂಡು ಆಯ್ತು. ಈಗ ನೋಡಿ ಇಷ್ಟ ಆಗಿದೆ. ನಮ್ಗೆ ಎಷ್ಟು ಬೇಕು ಈ ಜಗವಿದೆ ನವರಸಗಳ ಉಣಬಡಿಸಲು. ಅಷ್ಟು ಮಾತ್ರ ಹಾಕಬೇಕು. ಫಸ್ಟ್ ಹಸಿ ಹಾಕ್ತೀನಿ. ಹೆಂಗೈತೆ ಟೇಸ್ಟ್ ನೋಡೋಣ. ಹಾಗೈತೆ ಈಗ. ಮಸ್ತಾಗೈತೆ. ನಮ್ಮ ಮಮ್ಮೂ ಟೇಸ್ಟ್ ಕೊಡ್ತೀನಿ, ನಮ್ಮ ಅಣ್ಣಗೂ ಟೇಸ್ಟ್ ಕೊಡ್ತೀನಿ ಹೆಂಗಿದೆ ಅಂತ ಹೇಳ್ತಾನೆ. ಸಖತ್ತಾಗಿತ್ತು ಮಾತ್ರ ಅಣ್ಣಾಜಿಯಲ್ಲಿ. ಬನ್ನಿ ಈಗ ಒಂದು 5 ನಿಮಿಷದ ಮುನ್ನೆ ಅವನು ಊಟ ಆದಮೇಲೆ ಎಲ್ಲರಿಗೂ ಟೇಸ್ಟ್ ಕೊಡ್ತೀನಿ. ಟೇಸ್ಟ್ ಮಾಡೋಕ್ಕೆ ಹೆಂಗಿರುತ್ತೆ ಏನು ಅಂತ ಅವ್ರು ಹೇಳ್ತಾರೆ. ಬನ್ನಿ ಇವಾಗ ಊಟ ಮಾಡುವ ಸಮಯ. ಊಟ ಮಾಡಾದ್ಮೇಲೆ ಮಾವಿನಕಾಯಿ ಟೇಸ್ಟ್ ಮಾಡಿರುತ್ತೆ ಏನು ಅಂತ. ಅದು ಮಾತ್ರ ಸಖತ್ತಾಗಿರುತ್ತೆ. ನಾನು ತಿಂದಿದ್ದೀನಿ, ಸಖತ್ತಾಗಿದೆ. ಇವಾಗ ಮತ್ತೆ ಅದಾದಮೇಲೆ ಯಾವುದೋ ಸಾಂಬಾರು ಮಾಡೈತೆ, ಅನ್ನ ಮಾಡೈತೆ. ಇವಾಗ ತಿನ್ನೋಣ. ತಿನ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಟೇಸ್ಟ್. ಅದು ಐತಿ ಹೆಂಗೆ. ಹಾಯ್ ಗಾಯ್ಸ್ ನಮ್ಮ ಮನೆ ಊಟ ಹಾಕಿಸ್ಕೊಂಡು ಅನ್ನ. ನನಗೂ ಅನ್ನ ರೆಡಿ ಆಗೈತೆ. ಬಿಸಿ ಅನ್ನ ಹೊಡೆಯೋದೆ ಸಾಕು. ಬನ್ನಿ. ಸಾಂಬಾರು ಏನು ಸಾಂಬಾರು ಸಿಗ್ರಿ? ಬೇಳೆ ಸಾಂಬಾರಾ? ಇವತ್ತೇನು ಮೊಳಕ ಹುಳಿ ಸಾಂಬಾರು. ಬನ್ನಿ ಇವಾಗ ಸಾರು ಹಾಕ್ತಾ ಇದ್ದಾರೆ ತಟ್ಟೆಗೆ. ರೆಡಿ ಆಗೋಣ ಊಟ ಮಾಡೋಕ್ಕೆ. ಸಾಕು ಸಾಕು. ಬನ್ನಿ ಊಟ ಮಾಡಿ. ಏನೇನು ಅಂದರೆ ಟೊಮೊಟೊ, ಇದು ಬೀನ್ಸು,
ಇದ್ಯಾವುದೋ ಕಾಳು ಹಸಿರು ಕಾಳು ಒಂದು ಕೊಡ್ತೀನಿ, ಈರುಳ್ಳಿ ಎಲ್ಲನೂ ಹಾಕಿ ರೆಡಿ ಮಾಡಾಗಿದೆ ನಮ್ಮಮ್ಮ. ಊಟ ಮಾಡೋದಷ್ಟೇ ಬಾಕಿ. ಹಾಯ್ ಗೈಸ್ ಇವಾಗ ಪ್ರಸಾದ ಅಂತ ಇದ್ದೀನಿ. ಮಾವಿನಕಾಯಿ ರೆಡಿ ಮಾಡಿದ್ದೀನಿಲ್ಲ, ಮಾವಿನಕಾಯಿ ಬನ್ನಿ ನಮ್ಮ ಅಣ್ಣ ಟೇಸ್ಟ್ ಕೊಡ್ತೀನಿ ಹೆಂಗಿದ್ದು ಅಂತ ಹೇಳಿ. ಅವನು ಮಸಿ ತಿನ್ನೋಡ ಒಂದು ಪೀಸ್ ತಿನ್ನೋಡು, ಬರೀ ಒಂದೇ ಪೀಸ್ ತಿನ್ನು. ನಾ ಒಂದೇ ವಿಡಿಯೋ ಮಾಡ್ಕೊತೀನಿ ಅಷ್ಟೇ ಕಣ. ಟೇಸ್ಟ್ ನೋಡು ಅಷ್ಟೇ. ಟೇಸ್ಟು ನಾನೀಗ ಬರೀ ಒಂದು ಪೀಸ್ ತಿನ್ನು, ಒಂದೇ ಪೀಸ್ ತಿನ್ನು, ಇನ್ನೇನೂ ಇಲ್ಲ. ಹಾಂ ಗಾಯ್ಸ್ ನಮ್ಮ ಅಣ್ಣ ತಿಂತಾ ಇದ್ದಾನೆ. ಹೆಂಗಿದ್ದು? ಸಖತ್ತಾಗಿದೆ ಅಂತ. ನೀನು ತಿನ್ನೋ ಒಂದು ಪೀಸ್ ತಿನ್ಬಿಟ್ಟು ಹೇಳು. ಏನಂತ ಅದ್ರ ಗೈಸ್ ಇವ್ರಿಗಿಂತ ನಾನು ನಿಮಗೆ ಚೆನ್ನಾಗಿ ಹೇಳ್ತೀನಿ. ಇವ್ರಿಗೇನು ಅಷ್ಟೊಂದು ಹೇಳಕ್ಕೆ ಬರಲ್ಲ, ನಾನು ಸಖತ್ತಾಗಿ ಹೇಳ್ತೀನಿ. ನೋಡಿ ತಿಂತೀನಿ ನಾನು ಗೊತ್ತು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಾಯಿನ ನೀರು ಹಾಚ್ಕೊಡ್ತಾರೆ. ಅಷ್ಟು ಚೆನ್ನಾಗೈತೆ ಬೊಂಬಟ್ಟು. ಬಲೆ ಚೆನ್ನಾಗಿತ್ತು ಇವತ್ತೊಂದು ಇದು. ಹಾಯ್ ಗಾಯ್ಸ್ ಇವತ್ತೊಂದು ಕಥೆಯಲ್ಲಿ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಹೇಳ್ತಾ ಇವತ್ತಿನ ಕತೆ ಮುಗಿಸ್ತಾ ಇದ್ದೀನಿ. ಓಕೆ ಬಾಯ್, ಟಾಟಾ, ಸಿ ಯು. ಕಿಂಗು ಸಿಗರೆಟ್ ಬೇಕಾಗಿಲ್ಲ, ನಾನೇ ಕಿಂಗು ಅಂತ ಹೇಳಲ್ಲ, ನೀವೇ ಒಂದ್ಸಾರ ರಾಜ.